ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ 1 ಮೀಟ್ರ್ ಆಗೋಷ್ಟು ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ. 1 ಮೀಟ್ರ್ ಆದರೂ ತಗೋಬೋದು ಅಥವಾ 75 ಮೀಟರ್ 80 ಮೀಟರ್ ಯಾವುದಾದ್ರೂ ಬ್ಲೌಸ್ ಪೀಸನ್ನು ನೀವಿಲ್ಲಿ ತಗೋಬೋದು. ಬ್ಲೌಸ್ ಪೀಸನ್ನು ನಾವು ಈ ರೀತಿ 1 ಇಂಚ್ ಅಗಲ ಆಗುವಷ್ಟು ಫೋಲ್ಡ್ ಮಾಡ್ಕೋಬೇಕು. ಅಂದರೆ ನೆರಿಗೆ ಮಾಡಿಕೊಂಡು ಪ್ಲೀಟ್ಸ್ಗಳನ್ನೆಲ್ಲ ಸಮ ಮಾಡಿಕೊಂಡು ನಾವು ಪಿನ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಗುಂಡು ಪಿನ್ನು, ಬಟ್ಟೆ ಪಿನ್ನು, ಕ್ಲಿಪ್ಪು ಯಾವುದಾದ್ರೂ ನೀವಿಲ್ಲಿ ಸೇರಿಸ್ಕೋಬೋದು. ಸ್ವಲ್ಪ ದೂರಕ್ಕೆ ನೀವು ಪಿನ್ಗಳನ್ನ ಸೇರಿಸ್ತಾ ಹೋಗಿ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು, ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ಅಲಂಕಾರ ಅನ್ನೋದು ಈಸಿಯಾಗಿರುತ್ತೆ, ಹಾಗೆ ಸಿಂಪಲ್ ಆಗಿದ್ರೂ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಏನಾದರೂ ಉದ್ದ ಇತ್ತು ಅಂದರೆ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನೀವಿಲ್ಲಿ ನೆರಿಗೆ ಮಾಡ್ಕೊಳ್ಳಿ. ಇದು ನಾನು ಫ್ಯಾನ್ಸಿಯಾಗಿರುವಂಥ ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ, ಇದಿಷ್ಟೇ ಅಗಲ ಇರೋವಂಥದ್ದು. ಸೊ ಇದನ್ನು ನಾನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಆ ಬ್ಲೌಸ್ ಪೀಸನ್ನು ಹೇಗೆ ನೀವು ಪ್ಲೀಟ್ಸ್ ಮಾಡ್ಕೊಂಡ್ರಿ ಅದೇ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡು 2 ಬ್ಲೌಸ್ ಪೀಸ್ ತುದಿಗಳಿಗೆ ಪಿನ್ನನ್ನು ಹಾಕಿ ನಂತರ ಮಧ್ಯಭಾಗದಲ್ಲೂ ಸಹ ಇನ್ನೊಂದು ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ಬ್ಲೌಸ್ ಪೀಸನ್ನು ಪ್ಲೀಟ್ಸ್ ಮಾಡ್ಕೊಂಡ ನಂತರ ದೇವಿಗೆ ಹೇಗೆ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ತಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ನಂತರ ಒಂದು ಸಣ್ಣ ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ. ಸಣ್ಣ ಬಿಂದಿಗೆ ಇಲ್ಲ ಅಂದರೆ ನೀವು 2 ಕಳಶದ ಚೆಂಬನ್ನು ತೆಗೆದುಕೊಂಡು ಹೈಟನ್ನು ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಸಣ್ಣದು ಕಳಶದ ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಕಡ್ಡಿಯ ಮೇಲ್ಭಾಗದಿಂದ 1 ಮೀಟ್ರ್ ಬ್ಲೌಸ್ ಪೀಸ್ ಏನಿದೆ ಅದು ಕಡ್ಡಿಯ ಮೇಲ್ಭಾಗದಿಂದ ಮುಂಭಾಗಕ್ಕೆ ತಗೊಂಡು ಬಂದು ಹಾಕಿದ್ದೀನಿ. ಇನ್ನೊಂದು ಸಣ್ಣ ಬ್ಲೌಸ್ ಪೀಸ್ ಏನು ನೆರಿಗೆ ಮಾಡಿ ಇಟ್ಕೊಂಡಿದೆ ಅದು ಮಧ್ಯಭಾಗದಲ್ಲಿ ಇಟ್ಟು ಈಗ ಒಂದು ದಾರದಿಂದ ನಾನು ಕಟ್ಕೊಳ್ತೀನಿ. ಆ ರೀತಿಯಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಕೋಬೇಕು ಸಮವಾಗಿ. ನಂತರ ಲೆಂತನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಒಂದು ನೂಲಿಂದ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಗ್ರಿಪ್ಪಾಗಿ ಕಟ್ಕೊಳ್ಳಿ, ಜಾರದೇ ಇರೋ ರೀತಿಯಲ್ಲಿ ನೀವು ಅಲ್ಲಿ ಕಟ್ಕೋಬೇಕಾಗತ್ತೆ. ದಾರದಿಂದ ಕಟ್ಕೊಂಡು ನಂತರ ನಾನಿಲ್ಲಿ ಮಧ್ಯದಲ್ಲಿ ಇರುವಂಥ ಬ್ಲೌಸ್ ಪೀಸ್ಗೆ ಸೈಡಲ್ಲಿ ನಾವು ಹಾಕ್ಕೊಂಡಿರ್ತೀವಲ್ಲ ಲೆಂತ್ ಆಗಿರುವಂಥ ಬ್ಲೌಸ್ ಪೀಸು ಅದನ್ನು ಈ ರೀತಿ ಎಳ್ಕೊಂಡು ಸರಿ ಮಾಡ್ಕೊಳ್ತಾ ಇದ್ದೀನಿ. ಬಿಂದಿಗೆಯ ಕಂಠ ಭಾಗದಲ್ಲಿ ನಾವು ನಿಧಾನಕ್ಕೆ ಎಳ್ಕೊಂಡು ಅಲ್ಲಿ ಲೆಂತನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿರುವಂಥ ಬ್ಲೌಸ್ ಪೀಸ್ಗೂ ಸೈಡಲ್ಲಿ ನಾವು ಹಾಕ್ಕೊಂಡಿರ್ತೀವಲ್ಲ ಆ ಬ್ಲೌಸ್ ಪೀಸ್ಗೂ ಸಮವಾಗಿ ಬರುವಂತೆ ನೋಡಿಕೊಂಡು ಪಿನ್ಗಳನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ತುದಿಯ ನೆರಿಗೆಯ ಬ್ಲೌಸ್ ಪೀಸನ್ನು ನಾನು ಕಡ್ಡಿಯ ಮೇಲ್ಗಡೆ ತೊಗೊಂಡೋಗಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಸೈಡು ಇದೇ ರೀತಿ ನೀವು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ನಂತರ ಮಧ್ಯಭಾಗದಲ್ಲಿ ಇರುವಂತಹ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಬೇಗನೆ ನಾವು ಈ ಅಲಂಕಾರನ ಮಾಡ್ಕೋಬಹುದು. ನೀಟಾಗಿ ಎಲ್ಲ ನೆರಿಗೆಗಳು ನೀಟಾಗಿ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಲೆಂತ್ ಏನಾದರೂ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ನೀವು ಬಿಂದಿಗೆ ಕಂಠ ಭಾಗ ಇರುತ್ತೆ ಅಥವಾ ಕಳಶದ ಕಂಠ ಭಾಗ ಬರುತ್ತಲ್ಲ ಅಲ್ಲಿ ನಿಧಾನಕ್ಕೆ ಆ ಪ್ಲೀಟ್ಸನ್ನು ಹಿಡಿದು ಎಳ್ಕೊಂಡಾಗ ಅಲ್ಲಿ ಸಮವಾಗಿ ಬರುತ್ತೆ. ನಂತರ ಆ ದಾರ ಕಾಣದೇ ಇರೋದಕ್ಕೆ ನಾನಿಲ್ಲಿ ಒಂದು ನೆಕ್ಲೆಸನ್ನು ಬಿಂದಿಗೆಯ ಕಂಠ ಭಾಗಕ್ಕೆ ಅಥವಾ ಕಳಶದ ಕಂಠ ಭಾಗಕ್ಕೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳು ಜಡೆಬಿಲೆಯನ್ನು ಹಾಕಿ ದೇವಿಯನ್ನು ಅಲಂಕರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ಈ ಅಲಂಕಾರ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ಕಳಶಕ್ಕೆ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೇವಿ ಕಾಣಿಸ್ತಾ ಇದ್ದಾರೆ ಅಂತ. ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.